ಜಲಾಶಯ. ಇದನ್ನು ಮಾಡಲು ಬಳಸಿದ ಸಾಮಗ್ರಿಗಳು ಕಲರ್ ಪೇಪರ್, ಕಾರ್ಡ್ಬೋರ್ಡ್, ಫೆವಿಕಾಲ್, ಬ್ಯಾಟರಿ ಸ್ವಿಚ್, ಡಿಸಿ ವಾಟರ್ ಮೋಟರ್ ಪಂಪ್ ಅಷ್ಟು. ರಾಜ್ಯದ ಮೈಸೂರು ಜಿಲ್ಲೆಯ ಕಬಿನಿ ನದಿಯ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಕಬ್ಬಿನ ಅಣೆಕಟ್ಟನ್ನು ಬಿದರಹಳ್ಳಿಯಲ್ಲಿರುವ ಕಬಿನಿ ನದಿಯ ಮೇಲೆ ನಿರ್ಮಿಸಲಾಗಿದೆ. ಕರ್ನಾಟಕದ ಮೈಸೂರು ಜಿಲ್ಲೆ ಹೆಗಡದೇವ ಕೋಟೆಯ ತಾಲೂಕಿನ ಬಿದರಹಳ್ಳಿ ಮತ್ತು ಬೀಚನಹಳ್ಳಿ ಗ್ರಾಮಗಳ ನಡುವೆ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಅಣೆಕಟ್ಟು 2284 ಅಡಿ ಉದ್ದವನ್ನು ಹೊಂದಿದೆ. ನಿರ್ಮಾಣ 1974ರಲ್ಲಿ. ಈ ಜಲಾಶಯದಲ್ಲಿ 1952 TMC ಅಷ್ಟು ನೀರನ್ನು ಹೊಂದಿದೆ. ಕಬಿನಿ ಮತ್ತು ಕಪಿಲಾ ಎಂದು ಕರೆಯಲ್ಪಡುವ ಕಬಿನಿ ನದಿಯು ದಕ್ಷಿಣ ಭಾರತದ ನದಿಗಳಲ್ಲೂ. ಇದು ಸರಗೂರಿನ ಪಟ್ಟಣದ ಹತ್ತಿರ ಬೃಹತ್ ಕಬಿನ ಅಣೆಕಟ್ಟಿನಲ್ಲಿ ಅದರ ನೀರು ಸಂಗ್ರಹಿಸಲಾಗುತ್ತದೆ. ಬೇಸಿಗೆಯಲ್ಲಿ ಈ ನದಿಯ ಹಿನ್ನೀರಿನಲ್ಲಿ ವಿಶೇಷವಾದ ವನ್ಯಜೀವಿ ಬಹಳ ಹೇರಳವಾಗಿರುತ್ತದೆ. ರಾಜ್ಯದಲ್ಲಿ ಬಹುಬೇಗನೆ ಭರ್ತಿಯಾಗುವ ಜಲಾಶಯ ಎಂದರೆ ಅದು ಮೈಸೂರು ಜಿಲ್ಲೆಯ HD ಕೋಟೆಯ ತಾಲೂಕಿನ ಕಬಿನಿ ಜಲಾಶಯ. ಅಣೆಕಟ್ಟು ಕರ್ನಾಟಕದ ಹೊಸಪೇಟೆ ಕೊಪ್ಪಳ ಸಂಗಮದಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ನೀರಿನ ಜಲಾಶಯವಾಗಿದೆ. ಅದರಲ್ಲಿ ತುಂಗಭದ್ರಾ ಅಣೆಕಟ್ಟಿನ ನಿರ್ಮಾಣ ಆರಂಭವಾಗಿದೆ. ಈ ಅಣೆಕಟ್ಟಿನ ಎತ್ತರ 162 ಅಡಿ, ಉದ್ದ 8035 ಅಡಿ. ತುಂಗಭದ್ರಾ ಅಣೆಕಟ್ಟನ್ನು ನೀರಾವರಿ, ವಿದ್ಯುತ್ ಉತ್ಪಾದನೆ, ಪ್ರವಾಹ ನಿಯಂತ್ರಣ ಇತ್ಯಾದಿಗಳನ್ನು ಒದಗಿಸುವ ಬಹುಪಯೋಗ ಅಣೆಕಟ್ಟು. ಇದು ಭಾರತದ ಅತಿ ದೊಡ್ಡ ಕಲ್ಲಿನ ಅಣೆಕಟ್ಟು ಮತ್ತು ದೇಶದ 2 ಸಿಮೆಂಟ್ ಅಲ್ಲದ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಕಾವೇರಿ ನದಿಯ ಉಪನದಿಯೂ ಆಗಿದೆ. ಕಬಿನಿ ಜಲಾಶಯದ ಬಳಿ ನಾಗರಹೊಳೆಯ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇರುತ್ತವೆ. ಕಬಿನಿ ಅಣೆಕಟ್ಟಿನಲ್ಲಿ ಸಂಗ್ರಹವಾಗುವ ನೀರನ್ನು ನೀರಾವರಿ ಮತ್ತು ಕುಡಿಯುವ ನೀರು ಬಳಕೆ ಈ 2 ಉದ್ದೇಶಗಳಿಗೆ ಬಳಸಲಾಗುತ್ತದೆ.